ಕಂಟ್ರಿ ಪಬ್ಲಿಕ್ಕಿಗೆ ಇನ್ನೊಂದು ರೈಟ್ ಇನ್ಫಾರ್ಮೇಷನ್ ಸ್ವಲ್ಪ ಕಾಮಿಡಿ ಅನಿಸುತ್ತೆ. ಜೈಲಲ್ಲಿದ್ದಾಗ ನಾನು ಹೇಳಿದ್ದೆ, ನೀವು ಇ ವಿ ಎಮ್ ಮಿಷನ್ ನಿಮ್ಮನ್ನು ಏನಾದ್ರು ಬಲವಂತಾಗಿ ಮೂರು ಪಟ್ಟಿ ಕ್ರಿಮಿನಲ್ಸು ಕರ್ಕೊಂಡೋಗಿ ನಿಲ್ಲಿಸಿದ್ರೆ ಇ ವಿ ಎಮ್ ಮಿಷನಿಗೆ ಕೈ ಮುಗ್ದು ಬನ್ನಿ ಅಂತ. ಸೊ ಇ ವಿ ಎಮ್ ಮಿಷನಿಗೆ ಕೈ ಮುಗ್ದಿರೋ ಪರಿಣಾಮ ಇವತ್ತು ಈ ಒಂದು ರಿಸಲ್ಟ್ ಬಂದಿದೆ. ಅರ್ಥ ಆಯ್ತಲ್ಲ? ಒಳಗಡೆ ಹೋಗಿದ್ದಾರೆ, ಕೈ ಮುಗ್ದು ಬಂದಿದ್ದಾರೆ, ಎಲ್ಲ ಕೈ ಮುಗಿದು ಎಣ್ಸಪ್ ಹೇಳ್ಕೊಂಡು ಬಂದಿದ್ದಾರೆ. ಸೊ ಹಾಗಾಗಿ ಈ ರಿಸಲ್ಟ್ ಬಂದಿದೆ. ಇನ್ನೂ ಸ್ವಲ್ಪ ಜನ ಅದೇ ಮಾಡಿದರೆ ವೋಟಿಂಗು ಪರ್ಸೆಂಟೇಜ್ ಇದೆಯಲ್ಲ, 20% ದಾಟ್ತಾ ಇರಲಿಲ್ಲ. 20% ದಾಟ್ತಾ ಇರಲಿಲ್ಲ, ಆಟೋಮೆಟಿಕ್ಲಿ ಟರ್ಮಿನೇಟ್ ಆಗ್ತಿತ್ತು. ಸೊ ಲೀಗಲಿ ಸ್ಟೇಟ್ ಗೌರ್ಮೆಂಟ್ ಕಾಂಗ್ರೆಸ್ ಪಾರ್ಟಿನ, ಸೆಂಟ್ರಲ್ ಗೌರ್ಮೆಂಟು ಬಿ ಜೆ ಪಿ ಕರಪ್ಷನ್ ಮೋದಿ ಗೌರ್ಮೆಂಟನ್ನು ತೆಗಿಯೋಂಥ ತಾಕತ್ತು ನನಗೇ ಇರೋದು ಇಡೀ ದೇಶದ. ಆದರೂ 150ರಿಂದ 180 ಜನ ನನ್ನಿಂದ ಗೆದ್ದಿದ್ದಾರೆ. 200 ಜನ ನನ್ನ 210 ಜನ ಬಿ ಜೆ ಪಿ ಎಂ ಪಿಗಳು ನನಗೆ ಸಪೋರ್ಟ್ ಮಾಡ್ತಾರೆ. ಬಟ್ ಆದರೂ ಲೀಗಲಿ ಕೋರ್ಟಲ್ಲಿ ಟರ್ಮಿನೇಟ್ ಮಾಡೋಂಥ ತಾಕತ್ತಿರೋದು ಇದೇ ಚೇತನ್ ಗೌಡ್ರಿಗೆ. ಶಾರ್ಟ್ಲಿ ರಾಜ್ಯಸಭಾ ಮೆಂಬರು ಆ್ಯಂಡ್ ಪಾರ್ಲಿಮೆಂಟ್ ಇನ್ಸೈಡ್ ಆಪೋಸಿಟ್ ಲೀಡ್ರು ಆಗ್ತೀನಿ. ಆಪೋಸಿಟ್ ಲೀಡ್ರು ಕೂಡ ಎಲೆಕ್ಷನ್ ಕಂಡಕ್ಟ್ ಆದರೆ ರಾಹುಲ್ ಗಾಂಧಿ ಅಗೇನ್ಸ್ಟ್ ನನಗೆ ಹೈಯೆಸ್ಟ್ ವೋಟ್ ಆಗ್ತದೆ. ಬೇಕಾದ್ರೆ ಮೋದಿ ಅವನು ರಾಹುಲ್ ಗಾಂಧಿ ಸಪೋರ್ಟ್ ನಿಂತ್ಕೊಂಡು ನನಗೇನು ತೊಂದರೆ ಇಲ್ಲ. ರಾಜ್ಯಸಭಾ ಮೆಂಬರ್ ಆಗಿ ಒಳಗಡೆ ಹೋಗಿ ನಾನು ನಾಮಿನೇಷನ್ ಫೈಲ್ ಮಾಡ್ತೀನಿ ಅಂತಂದರೆ ಇಮಿಡಿಯೇಟಾಗಿ ಎಲೆಕ್ಷನ್ ಕಂಡಕ್ಟ್ ಆಗ್ತದೆ. ಆಪೋಸಿಟ್ ಲೀಡ್ರಿಗೆ ಚೇತನ್ ಗೌಡ್ರು ಆಪೋಸಿಟ್ ಲೀಡ್ರು ಆಗ್ತಾರೆ. ಅವನಿಗೆ ಮೋದಿ ಹುರ್ಕೊಂತದಾನೆ. ಮೋದಿ ಬಿ ಜೆ ಪಿ ಇನ್ಸೈಡ್ ಇದಾರಲ್ಲ, ಎಲ್ಲ ಕರಪ್ಷನ್, ಅದರ್ ಪಾರ್ಟಿ ಎನ್ ಡಿ ಎ, ಇವರೆಲ್ಲ ಬಿ ಜೆ ಪಿ ಪಾರ್ಟಿ ಇಸ್ ಗುಡ್, ನಂದು ಇದು ಬಿ ಜೆ ಪಿ ಪಾರ್ಟಿ, ಇದು ಟಿ ಆರ್ ಪಿ ಪಾರ್ಟಿ, ಎರಡೂ ನಂದೇ. ಬಟ್ ಏನು ಅಂತ ಹೇಳಿದ್ರೆ ಈ ಬಿ ಜೆ ಪಿ ಪಾರ್ಟಿ ಇನ್ಸೈಡ್ ಕರಪ್ಷನ್ ಸೆಕ್ಸ್ ಬ್ರೋಕರ್ಗಳು ದೇಶದ್ರೋಹಿಗಳನ್ನು ಇದ್ದಾರೆ, ಅವ್ರನ್ನ ಕಂಟ್ರೋಲ್ ಮಾಡ್ತಾರೆ ಕಾಂಗ್ರೆಸ್ ಪಾರ್ಟಿ ಸೆಕ್ಸ್ ಬ್ರೋಕರ್ಸ್. ಸೊ ಹಾಗಾಗಿ ಇವ್ರನ್ನ ಎಡ್ಮಿರಿ ಕಟ್ಟಲೇಬೇಕು. ಶಾರ್ಟ್ಲಿ ಬರ್ತೀನಿ. ಲೀಗಲಿ ಬುದ್ಧಿ ಓಡಿಸೋಣ. ನನ್ನ ಶ್ರೀ ಚೇತನ್ ಗೌಡ್ರು ವೋಟ್ ಬ್ಯಾಂಕು ಮೈ ಕಂಟ್ರಿಯಲ್ಲಿ 60 ಕೋಟಿ ವೋಟ್ ಬ್ಯಾಂಕ್ ಇದ್ದಾರೆ. ಎಬೋ 100 crores ಜನ ಚೇತನ್ ಗೌಡ್ರಿಗೆ ಸಪೋರ್ಟರ್ಸ್ ಇದ್ದಾರೆ. ವೋಟರ್ಸ್ ಅಂದರೆ 21 ವರ್ಷದ ಮೇಲೆ ಹಿಂದೂಗಳು 60 ಕೋಟಿ ವೋಟರ್ಸ್ ಇದ್ದಾರೆ. ಅದೆಲ್ಲ ನಿಮಗೆ ಇ ವಿ ಎಮ್ ಮಿಷನಲ್ಲಿ ಗೊತ್ತಾಗುತ್ತದೆ. ಟಿ ಆರ್ ಪಿ ಪಾರ್ಟಿದು ಈ ಚಿಹ್ನೆ ನಮ್ದು ಯಾವುದು, ಹಳ್ಳಿ ಟ್ರೀನೇ. ಅದಕ್ಕೂ ಏನಾರು ಕೊಕ್ಕೆ ಹಾಕಿದ್ರೆ ಚೇತನ್ ಗೌಡ್ರ ಇದೇ ಫೇಸ್ ಬರುತ್ತೆ. ಇದೇ ಫೇಸ್. ಯಾರಿಗೂ ಓಟ್ ಹಾಕೋಬೇಡಿ. ಓನ್ಲಿ ವೋಟ್ ಫಾರ್ ಟಿ ಆರ್ ಪಿ, ಓನ್ಲಿ ವೋಟ್ ಫಾರ್ ಚೇತನ್ ಗೌಡ್ರು ಬಿಟ್ಟರೆ ಬೇರೆ ಏನೂ ಇಲ್ಲ. ಮೈ ಕಂಟ್ರಿ ನೆಕ್ಸ್ಟ್ ಪ್ರೈಮ್ ಮಿನಿಸ್ಟ್ರು ಮಹಿಳೆಯನ್ನು ಮಾಡ್ತೀವಿ ನಾವು. ಗುಡ್ ಅಡ್ಮಿನಿಸ್ಟ್ರೇಷನ್ ಆಗುತ್ತೆ. ಇಲ್ಲಿ 700 ಲಕ್ಷ ಕೋಟಿ ಹೊಡ್ಕೊಂಡಿದ್ದಾರಲ್ಲ, ಆ ದುಡ್ಡೆಲ್ಲ ನಮಗೆ ಬರ್ತದೆ. ಅದೆಲ್ಲ ನಮ್ಮ ಕಂಟ್ರಿಲಿರೋಂಥ ಪಬ್ಲಿಕ್ಕಿಗೆ ಹೋಗ್ತದೆ. ಪಬ್ಲಿಕ್ ಮನಿ ಅದೆಲ್ಲ ಪಬ್ಲಿಕ್ಕಿಗೆ ಹೋಗಬೇಕು. ನಮ್ಮ ಕಂಟ್ರಿಲಿರೋ ಸೋರ್ಸ್ ಆಫ್ ಇದೆಯಲ್ಲ, 5ರಿಂದ 10 ವರ್ಷದಲ್ಲಿ ಕರೆಕ್ಟಾಗಿ ವರ್ಕ್ ಮಾಡಿದ್ರೆ ಒನ್ ಆಫ್ ದ ಶೇರ್ ಅಮೌಂಟ್ ಅಂತಲೇ ಪಬ್ಲಿಕ್ಕಿಗೆ ಹೋಗ್ತದೆ. ತುಂಬ ದೊಡ್ಡ ಅಮೌಂಟ್ ಹೋಗುತ್ತೆ. ನಾನು ಏನು ಹೇಳೋಕ್ಕೆ ಹೋಗೋದಿಲ್ಲ. ನನ್ನ ಪ್ಲಾನ್ ಎಲ್ಲ ಕದೀತಾರೆ ಇವರು. ಕದ್ದರೂ ಇವ್ರಿಗೆ ಎಸ್ಟಾಬ್ಲಿಷ್ ಮಾಡೋಕ್ಕಾಗಲ್ಲ. ಅರ್ಥ ಆಯ್ತಲ್ಲ? ಇವರಿಗೆಲ್ಲ ಅದನ್ನೆಲ್ಲ ವರ್ಕೌಟ್ ಮಾಡೋಕ್ಕಾಗೋದಿಲ್ಲ. ಸೊ ಹಾಗಾಗಿ ಮೈ ರೈಟ್ ಇನ್ಫಾರ್ಮೇಷನ್ ಟು ಸುಪ್ರೀಂ ಕೋರ್ಟ್, ರೈಟ್ ಇನ್ಫಾರ್ಮೇಷನ್ ಟು ಮೈ ಕಂಟ್ರಿ ಆಲ್ ಪಬ್ಲಿಕ್. ಮೈ ಕಂಟ್ರಿ ಪಬ್ಲಿಕ್ಕಿಗೆ ಸಲಾಂ ಸಲಾಂ ಸಲಾಂ.